ಹಸಿವೆ ಹೊಟ್ಟೆಯಲ್ಲಿ ಅನ್ನವಿಲ್ಲದೆ ಬುದ್ಧಲಿ ಏರಲು ಹೊತ್ತು ಯಾವಾಗ ಮುಳುಗುವುದೇ ಏನು ಮೊದಲು ನನ್ನ ತಂಗಿಯ ಮುಖ ನೋಡಬೇಕು. ನೋಡು ಹೋದ ಬರ ಚೆಲುವಣ್ಣ, ಎಲ್ಲರೂ ಕ್ಷೇಮವಾಗಿದ್ದಾರೇನು? ಹೂನ್ರಿ ಅಪ್ಪ, ಮನೆಗೆಲ್ಲರೂ ಆರಾಮಾಗಿದ್ದಾರೆ. ಹಾಗಾದ್ರೆ ನಮ್ಮ ಆಸ್ತಿ ವ್ಯವಹಾರದ ಎಲ್ಲಾ ಲೆಕ್ಕಪತ್ರಗಳನ್ನು ಪುಟ್ಟಪ್ಪನವ್ರವ್ರದೇ ನೋಡ್ಕೊಳ್ತಾರೋ ಅಥವಾ? ಇಲ್ರಿ ಅಪ್ಪ, ಇನ್ನೊಬ್ಬ ಹೊಸ ಮ್ಯಾನೇಜರ್ ಬಂದಾರ್ರಿ. ಚೆಲುವಣ್ಣ, ಏನದು ನರಳುವ ಧ್ವನಿ? ನನ್ನ ಆತ್ಮೀಯ ಸ್ನೇಹಿತ ಗಿರೀಶ. ಈಗ ನೀರ್ವಶ ಭವನ ಹೇಗೆ ಗಿರೀಶ ಈ ಕೆಲಸ ಮಾಡುತ್ತೀವಿ? ಏನು ಹೇಳಲಿ ಶಶಿಧರ, ನಿಮ್ಮ ತಂದೆಯವರು ನನ್ನನ್ನು ಕೂಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ. ಏನು, ನೀವು ನಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ತಿರ್ತೀಯಾ? ಏಕೆ? ಅದೊಂದು ದೊಡ್ಡ ಕತೆ. ಅದನ್ನು ತೆಗೆದುಕೊಂಡು ನೀವೇನು ಮಾಡಿ? ಪ್ರಯಾಣದಿಂದ ಆಯಾಸರವಾಗಿರಬಹುದು, ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಗಿರೀಶ, ಪತ್ರವನ್ನು ಬರೆದಿದ್ದರೆ ನಾನೆಲ್ಲ ಸರಿ ಮಾಡುತ್ತಿದ್ದೆ. ಪಾಪ ಗಿರೀಶ ನನ್ನೊಡನೆ BA ಓದುತ್ತಿದ್ದ. ಹೀಗೇಕಾಗಿರಬಹುದು? ಗಿರೀಶ, ನಿಮ್ಮ ತಂದೆ ತಾಯಿ ಹಾಗೂ ನನ್ನ ಪ್ರೇಮದ ಪುತ್ರಳಿ ರೇಖಾ ಹೇಗಿದ್ದಾರೆ? ತಂದೆ ತಾಯಿ ಸ್ವರ್ಗದಲ್ಲಿ ಸೌಖ್ಯವಾಗಿದ್ದಾರೆ. ಅಂದರೆ ಸತ್ತು ಹೋದರು. ನಿಮ್ಮ ತಂದೆಯವರ ಹತ್ತಿರ 15,000 ರೂಪಾಯಿ ಸಾಲ ಮಾಡಿದ್ದೆ. ಅದಕ್ಕಾಗಿ ಹೊಲ ಮನೆ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಉಳಿದ ಸಾಲಕ್ಕೆ ನನ್ನನ್ನು ಕೂಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ. ಇದು ನನ್ನ ಜೀವನದ ದುರಂತ ನಾಟಕ. ಇಷ್ಟೊತ್ತಿಗೆ ನಾನು ಮತ್ತು ನನ್ನ ತಂಗಿಯು ಪರಲೋಕದಲ್ಲಿ ಇರುತ್ತಿದ್ದೆವು. ಆದರೆ ನೀನು ಬರೆದ ಒಂದು ಪತ್ರಕ್ಕೆ ಬೆಲೆ ಕೊಟ್ಟು ಜೀವಿಸುತ್ತಿದ್ದೇವೆ. ಗಿರೀಶ, ಮುಂದೆ ಹೇಳಬೇಡ. ಈಗ ನನ್ನ ರೇಖಾ ಎಲ್ಲಿದ್ದಾರೆ? ಇಲ್ಲಿ ಹತ್ತಿರದ ಗುಡಿಸಲಿದ್ದಾನೆ. ಇಂದು ನನ್ನ ತಂಗಿಗೂ ನನಗೂ ಅನ್ನದ ದರ್ಶನವೇ ಇಲ್ಲ. ಮೇಲಾಗಿ ನಿಮ್ಮ ತಂದೆಯವರು ಹಣ ಸಹ ಕೊಡಲಿಲ್ಲ. ಚೆಲುವಣ್ಣ, ಬ್ಯಾಂಕ್ ತಾರ ಇಲ್ಲಿ. ಬೇಡ ಶಿಷ್ಯದಾರ, ಗುಡಿಸಲಿನ ನನ್ನ ತಂಗಿಯ ಹಸಿವಿನಿಂದ ಮರಳುತ್ತಿರುವಾಗ ಇಲ್ಲಿ ನಾನು ಸ್ವೀಟ್ ತಿನ್ನಬೇಕೆ? ನಿನ್ನ ತಂಗಿಯ ಯೋಗಕ್ಷೇಮ ನಾನು ನೋಡಿಕೊಳ್ಳುತ್ತೇನೆ. ಮೊದಲು ಸ್ವೀಟ್ ತಿಂದು ಮನೆ ಕಡೆ ನಡೆ.
ನಂತರ ಮುಂದಿನ ವಿಚಾರ. ಅಪ್ಪ, ಎಂತ ಕಲ್ಲದಿರುವಪ್ಪ ನೀನು. ಹೌದು, ನನ್ನ ತಂದೆಗೆ ತಕ್ಕ ಪಾಠ ಕಲಿಸಲೇಬೇಕು. ಚಲವಣ್ಣ, ನಡೆ ಮೊದಲು ಹೋಗೋಣ. ನನ್ನ ರೇಖೆಗಳನ್ನು ನಾನು ನೋಡಬೇಕು. ನಾನು ಬೇಡ ಏನೇನು ಹೇಳ್ಬೇಕು ಎಲ್ಲ ಹೇಳ್ತೀನಿ ಬರ್ರಿ. ಆಮೇಲೆ ಮುಂದೆ ನೀವು ಏನೋ ಮಾಡಿದ್ರೆ ಏನಾಗತ್ತೆ ಅಂತ ಕುಂತು ವಿಚಾರ ಮಾಡಿ ಬರ್ರಿ ಹೋಗಣ್ರಿ. ನನ್ ಗಂಡ ಸಣ್ಣಪ್ಪನ ಕರ್ಕೊಂಡ್ ಬರ್ತೀನಿ ಅಂತ ಹೋದವ ಬಸ್ ಸ್ಟ್ಯಾಂಡ್ ಕಡೆ ಹೋದಾಗ ಇಟ್ಟೋದ್ರ ಬರಲಿಲ್ಲ. ಯಾವ ದಾರಿ ಮನಸ್ಸು ಬರ್ತಾನೆ ನೋಡೋಣ. ಹೌದಾ, ನಿಮ್ದು ದಾರಿ ಬದಲಾಗಿರ್ಬೇಕು. ಏನಾಗದ್ರಿ ಬಸ್ ಸ್ಟ್ಯಾಂಡ್ ಕಡೆ ಒಂದ್ ಗಂಟೆ ಬಂದು ನೋಡ್ರಿ. ಚಂದ್ರಿ, ನಾನೀಗ ಬರಕ್ಕೆ ಹಂಗ ಹೋಗಲ್ಲ. ನಾಳೆ ಗೋವಾ ಕೂಡ ನೆನಪು ಐತಿಲ್ಲ. ಅಯ್ಯಯ್ಯ ನೆನಪೈತೆ, ಅದಕ್ಕೆ ಎಲ್ಲ ಸಜ್ಜು ಮಾಡಿಟ್ಟೀನಿ. ಹಂಗಾರೆ ಶುರು ಮಾಡ್ಬೋದಲ್ಲ. ಏನ ಸೇರ್ಕೊಳ್ಸಕ್ಕ ಈಗ ಒಂದ್ಸರಿ ಹಚ್ಚಿ ಯಾಕಂದ್ರೆ ಇಡೋ ಒಂದು ತಾಸು ಹಿಂಗೆ ಹತ್ತಕ್ಕಿರೋ ಬಿಡ್ತೀನಿ ನಾನು ಹಚ್ಚಕ್ಕ. ಹಚ್ಚಿಗೆ ಶೀತ ಕಣ್ಣಿಗೆ ಬಿಡ್ತಿಲ್ಲ. ಸಣ್ಣ ಈಗ ಗಮ್ ಗಮ್ ಆತ್ಮವ. ಈ ಗಮ್ ಗಮ್ ಅಂದಾಗ ಜಮ್ ಜಮ್ಮನ ಕುಳಾಡ್ಬಿಡ. ಮಾತನಾಡಿ ತಪ್ಪು ತಪ್ಪು ನಮ್ಮೇ ಮಾಡಿ ಗೆದ್ದಿದ್ದು ನಮ್ಮೇ. ಮಾಡಿ
ಕಲಿಬೇಕಲೇ. ಇನ್ನೊಂದ್ಸಲ ಎಲ್ಲಿಗಾರ ಕಣ್ಣಿ ಕಾಲ ಮುರಿದೈತಲ್ಲ ಆ ನಾರಪ್ಪ ರಂಗ ದುಡ್ಡು ಯಾಕೆ ಕೊಡ್ತೀನಿ. ಏನಂದಿದ್ದವ್ರು ಅಕ್ಕ ಅಕ್ಕನ ಈಗ ನನಗೆ ಅಕ್ಕ ಅಂತಾನೆ ಕಟ್ಟಣ. ಇವ್ರ ಬಾಯಿಗ ಮಣ್ಣು ಹಾಕಿ ಹೆಜ್ಜೆ ಗೂಟ ಬರ್ಲಿ ಅಕ್ಕ ನಾ ಬರ್ತೀನಿ. ಈಗ ಬಂತನಕ್ಕ ನಿಮಗೆ ನೀನು ಏನು ಮಾತಾಡ್ತಾನೆ ಕುಡ್ಲೆ ಆ ನಾಮದ ಐತಲ್ಲ ಸೀದಾ ತೊಳಕ ಹಿಡ್ಕೊಂಡು ನೋಡ್ಕೊಂಡು ಮಾತಾಡಿದ್ರೆ ಈಗ ನಿನ್ನ ಗಣಸನ ಸೇತ ಹೆಂಗಸರು ಸೀರೆ ಇದು ಬರಲ್ಲ ನೀ ಕನಸಿಗೆ ಸೀರೆ ಕಂಡ ಕೂಡ ಹೆದ್ರಿ ಓಡ ಮೂರು ಅದ್ರಾಗ ನನ್ನಂತ ಬಾರಿ ನಿಂತಿದ್ದ ಅಂದ್ರೆ ಹೊಟ್ಟಿನ ಹುಡುಗಿಗೆ ಏಟ ಇಂಥ ಹೊಲಕ ನನ್ನ ಮಕ್ಕಳಿಗೆ ನೀವು ಓದ ಬುದ್ಧಿ ಕಳ್ಸಿದ್ರ ಎಲ್ಲಾ ಹೆಣ್ಮಕ್ಳು ಸಮಾಜದಾಗ ಚಂದವಾಗಿ ಬಾಳೆ ಮಾತಾಡ್ತಿಲ್ವೇ. ಸರಿ ಬಾ ಓದ್ತಾ ತಗೊಂಡು ಸಾಂಗ್ ಸಾಕೊಂಡ್ರ ಮತ್ತೆ ಬೇಗ ಹಚ್ಚಾರ. ಇಲ್ಲ ಇನ್ನು ಸ್ವಲ್ಪ ವೇಳೆಯಲ್ಲಿ ನಮ್ಮಣ್ಣ ನಮ್ಮನ್ನ ತಂಗಿ ತಂಗಿ ಎಂದು ಕರೀತಾ ಬಂದೇ ಬರ್ತಾನೆ. ಅಂದ್ರೆ ಕಾಯ್ದು ಒಂದೇ ಬಿಟ್ಟಿದ್ದೇನೆ ನೋಡಿ ರೇಖಾ. ಇಂದು ನೀನು ಹಠ ಮಾಡಲು ನನ್ನವಳಾಗು. ನಿನಗೆ ಯಾವ ತರಹದ ತೊಂದರೆ ಬಾರದಂತೆ ನೋಡಿಕೊಳ್ಳುತ್ತೇನೆ. ಪಾಪಿ ಪರಸ್ತ್ರೀಯರನ್ನ ಅಕ್ಕ ತಂಗಿ ಎಂಬ ಅರಿಯಲಿ ಕಾಮದ ಉನ್ಮತ್ತದಲ್ಲಿ ನನ್ನನ್ನು ಸರಸಕ್ಕೆ ಕರಿತಾ ಇದೆಯಲ್ಲ, ನಾಚಿಕೆ ಆಗುದಿಲ್ವೇ ನರಪಶುವೆ? ನಿಜ, ನಾನು ನರಪಶುವೆ. ಈ ನರಪತಿ ನಿನ್ನ ಕೈ ಜಾತಿಗೆ ಹಿಡಿತದಿಂದ ಅದು ಹೇಗೆ ತಪ್ಪಿಸಿಕೊಳ್ಳುತ್ತಿದೆಯಾ ನಾನು ನೋಡುತ್ತೇನೆ. ನಿನ್ನ ನೀಚ, ನಿನ್ನ ಆಸೆ ನೀರಿನ ಮೇಲಿನ ಗುಳ್ಳೆ ಅಂತ ತಿಳಿದುಕೋ.
ರೇಖಾ, ಮುಟ್ಟಿಯಂತೆ ಮಾತನಾಡಿ ನನ್ನನ್ನು ರಚ್ಚಿಗೆ ಎಬ್ಬಿಸಬೇಡ. ಬಲಾತ್ಕಾರ ಮಾಡಿದರೆ ಇಲ್ಲಿ ಕೇಳುವವರು ಯಾರೂ ಇಲ್ಲ. ನಿನ್ನ ಅನುಕಂಪದ ಮಾತು ಕೇಳಲು ನನಗೀಗ ವೇಳೆ ಇಲ್ಲ. ಇಲ್ಲಿ ಬಲಾತ್ಕಾರ ಮಾಡಿದರೆ ಯಾರು ಕೇಳುವವರಿಲ್ಲ. ಸರಿಯೋ ದೂರ ಸರಿಯೋ ಕಾಮುಕ. ಆಕಾಶ ಕಲಿಸಿ ಬಿದ್ದರೂ ಸರಿ, ಈ ಪ್ರಪಂಚವೇ ಅಲ್ಲೋಲ ಕಲ್ಲವಾದರೂ ಸರಿ, ನಾನು ಮಾತ್ರ ನಿನ್ನವರಾಗಲು ಸಾಧ್ಯವಿಲ್ಲ. ನಾನೀಗಾಗಲೇ ಈ ನನ್ನ ಸರ್ವಸ್ವವನ್ನ ನನ್ನವರ ಪಾಠಕ್ಕೆ ಅರ್ಪಿಸಿದ್ದೇನೆ. ಸುಮ್ಮನೆ ನಿದ್ದರಿಗೆ ನೋಡದೆ ಇಲ್ಲಿಂದ ಹೊರಟೋಗು. ಯಾರವರು? ನಿನ್ನ ಸರ್ವಸ್ವವನ್ನು ಕದ್ದ ಕ್ರೋಣ. ಅವನನ್ನು ನಿನ್ನೆ ಹುಟ್ಟಿನ ಎನಿಸಿಬಿಡುತ್ತೇನೆ. ಅವರು ಹಾಕುವ ಎಂದಲಿಕೆ ನೀನು ಅವರ ಮನೆಯ ಮುಂದಿನ ನಾಯಿ ಅಂತ ಬಿದ್ದಿರುವೆ. ಅಂದರೆ ಓಹೋ, ನಮ್ಮ ಸಾಹುಕಾರರ ಮಗ ಶಶಿಧರನೇನು? ಹೇ, ನಿನ್ನ ಸಲುವಾಗಿ ಯಾರೇ ಎದುರಿಗೆ ಬಂದರೆ ಕೇಳಲಾರೆ. ನೋಡು, ಹಿಂದೆ ಸರಿ, ನನ್ನನ್ನು ಮುಟ್ಟಬೇಡ. ಒಂದೇ ಹೆಜ್ಜೆ ಮುಂದಿದ್ದಿದೆ. ಆದ್ರೆ ಹೆಣ್ಣಿನ ಶಕ್ತಿ, ಹೆಣ್ಣಿನ ಅವತಾರ ಏನೆಂಬುದು ನಾನು ನಿನಗೆ ತೋರಿಸಬೇಕಾಗುತ್ತದೆ. ಬಗುಲು, ಕೊರಳಿಗೆ ತಪ್ಪಲಿ ಕಟ್ಟಲ್ಪಟ್ಟ ಸ್ವಾಮದಂತೆ ಬಗಳು. ಇಂದು ನೀನು ನನ್ನೊಳಗಾಗಬೇಕು. ಇಲ್ಲದಿದ್ದರೆ ಈ ಬೋಧನೆಯಲ್ಲಿರುವ ಈಸ ಸೇವಿಸಿ ನನ್ನ ಮನಸ್ಸಿಗೆ ಶಾಂತಿ ನೀಡಬೇಕು. ನೀನು ಜೀವಂತವಾಗಿದ್ದರೆ ನನ್ನ ಮನಸ್ಸು ನಿನ್ನ ಕಡೆಗೆ ಹಾತೊರೆಯುತ್ತದೆ. ನೀನು ಸತ್ತರೆ ನನ್ನ ಪ್ರೇಮದ ಬಲೆಯಲ್ಲಿ ಒಂದು ಹಕ್ಕಿ ಹಾರಿ ಹೋಯಿತು ಎಂದು ತಿಳಿದುಕೊಳ್ಳುತ್ತೇನೆ. ಯಾವುದಕ್ಕೆ ವಿಚಾರ ಮಾಡು. ವಿಷಪಾನ ಮಾಡುವಿರೋ ಅಥವಾ ನನ್ನವರಾಗುವೆಯೋ? ಏ ಪಾಪಿ, ನಿನ್ನಂತವನ ಜೊತೆಗೆ ಕಂಡ ಅವರಿಗೆ ಸೆರಗು ಹಾಸಿ ನಾನು ಸೂಳೆಯಾಗಿ ಬದುಕುತ್ತಲ್ಲ. ಯಾಕೆಂದ್ರೆ ನಾನು ಅಚ್ಚಗರತಿ, ಈ ಭಾರತೀಯ ಪುತ್ರಿ. ನನ್ನ ಶೀಲವನ್ನು ಕಾಯ್ದಿರಿಸಿಕೊಂಡು ನಾನು ಪ್ರಾಣ ಬಿಟ್ಟರೆ ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗಬಹುದು. ಈ ವಿಷಯ ಕುಡಿಬೇಕು ತಾನೆ? ಆಯ್ತು, ನನ್ನ ಶೀಲಕ್ಕಿಂತ ನನ್ನ ಪ್ರಾಣ ಹೆಚ್ಚಿಂದಲ್ಲ, ನನ್ನ ಶೀಲವೇ ಮುಖ್ಯ. ನೀನು ಕಟ್ಟಿದಂತ ಆಶಯ ಗೋಪುರ ಹಿಂದೆ ಮುಗಿದ ಮುಗಿದು ನೀನು ನಿನ್ನ ತಂಗಿಯ ತಪ್ಪನ್ನ ಕ್ಷಮಿಸಿಬಿಡಣ, ಕ್ಷಮಿಸಿಬಿಡು. ನನ್ನನ್ನು ಕೈ ಹಿಡಿಯುವ ಆ ಶಶಿಧರಿಗೆ ನನ್ನ ಕೊನೆಯ ನಮಸ್ಕಾರ ಅಂತ ತಿಳಿಸು. ಈ ನಿನ್ನ ತಂಗಿಯನ್ನ ಮರೆತು ಬಿಡೋಣ, ಮತ್ತದು ನನಗಾಗಿ, ನನ್ನ ಒಳ್ಳೆಯದಕ್ಕಾಗಿ ನೀನು ಇಷ್ಟು ಪರಿತಪಿಸ್ತಾ ಇದೆಯಲ್ಲ. ಇಂದಿಗೆ ಆ ಕಷ್ಟಗಳೆಲ್ಲ ದೂರ ಹೋಗ್ಬೇಕಲ್ಲ, ದೂರ ಆಗೋಯ್ತು. ಆದ್ರೆ ನಿನ್ನನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ತಾ ಇಲ್ಲಣ್ಣ, ಒಪ್ತಾ ಇಲ್ಲ. ಆದ್ರೂ ಹೋಗಲು ಬೇಕಾದ ಪ್ರಸಂಗ ನನಗಾಗಿ ಕಾದುಕೊಳ್ತಿದೆ ಅಂದಾಗ ನಾನು ಬಿಟ್ಟು ಹೋಗ್ಲೇಬೇಕಣ್ಣ. ಅಲ್ಲ, ಮುಂದಿನ ಜನ್ಮದಲ್ಲಿ ನಿನ್ನ ತಂಗಿಯಾಗಿ ಹುಟ್ಟಬೇಕೆಂಬ ಆಸೆ ನನ್ನಲ್ಲಿದೆ. ನಿನ್ನ ತಂಗಿಯಾಗಿ ಹುಟ್ಟಿ ಆ ಶಶಿಧರನ ಕೈ ಹಿಡಿಬೇಕೆನ್ನುವುದೇ ನನ್ನ ಆಸೆ ಅಲ್ಲ. ದಯವಿಟ್ಟು ದಯವಿಟ್ಟು ಈ ನಿನ್ನ ತಂಗಿ ತಪ್ಪನ ಕ್ಷಮಿಸಬೇಡ, ಕ್ಷಮಿಸಬೇಡ. ಇವರಂತೂ ಪ್ರಾಣ ಕಳೆದುಕೊಂಡನು. ಆದಷ್ಟು ಬೇಗ ಇಲ್ಲಿಂದ ಪ್ರಾಣ ತೆಗೆಯಲೇಬೇಕು.
ನನ್ನ ತಂಗಿ ಹಸಿವಿನಿಂದ ಬಳಲಿ ಬಳಲಿ ಬೆಂದಾಗಿ ಮಲಗುತ್ತಾಳೆ. ತಂಗಿ ರೇಖಾ, ಹೇಳಮ್ಮ, ನಿನಗಾಗಿ ಸ್ಪೀಡ್ ತಂದಿದ್ದೇನೆ, ಹೇಳಮ್ಮ. ರೇಖಾ, ಹೇಳಮ್ಮ. ತಂಗಿ